ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಾಂಗ್ರೆಸ್ ಕೋಟೆಯಲ್ಲಿ ಹೊತ್ತೆ ಉರಿದಿದ್ದಂತಹ ಕುರ್ಚಿಯ ಕಿಚ್ಚು ತಣ್ಣಗಾಯಿತು ಅನ್ನುವಾಗಲೇ ಮತ್ತೆ ಕಾಡ್ಗಿಚ್ಚು ಎಬ್ಬಿಸುವುದಕ್ಕೆ ರೆಡಿಯಾಗಿದೆ. ಸಿಎಂ ಸಿದ್ದರಾಮಯ್ಯ ಅಹಿಂದಾಸ್ತ್ರಕ್ಕೆ ಡಿಸಿಎಂ ಡಿಕೆ ಪ್ರತಿದಾಳವನ್ನು ಉರುಳಿಸುವುದಕ್ಕೆ ಸಜ್ಜಾಗಿದ್ದಾರೆ. ಹಿಂದುಳಿದ ವರ್ಗದ ಸ್ವಾಮೀಜಿಗಳು ಡಿಕೆ ಬೆನ್ನಿಗೆ ಬಂಡಿಯಂತೆ ನಿಂತಿದ್ದು ಮುಖ್ಯಮಂತ್ರಿ ಪಟ್ಟ ಕಟ್ಟಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಕೈಪಾಳ್ಯದ ಕುರ್ಚಿ ಕದನ ಬೂದಿ ಮುಚ್ಚಿದ ಕೆಂಡ. ಡಿಕೆ ಪರ ಅಖಾಡಕ್ಕಿಳಿದ ಹಿಂದುಳಿದ ವರ್ಗಗಳ ಸ್ವಾಮೀಜಿಗಳು. ಮಂಗಳೂರಿನಲ್ಲಿ ಸಿಎಂ ಅಹಿಂದ ಶಕ್ತಿ ಪ್ರದರ್ಶನಕ್ಕೆ ಕೌಂಟರ್. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕುರ್ಚಿ ಕಾದಾಟ ಕೊಂಚ ತಣ್ಣಗಾದಂತೆ ಕಂಡರೂ ಒಳಗೊಳಗೆ ಹೊಗೆ ಆಡುತ್ತಲೇ ಇದೆ. ಬೂದಿ ಮುಚ್ಚಿದ ಕೆಂಡದಂತೆ ಬುಸುಗುಡುತ್ತಲೇ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಬೆಂಗಳೂರಲ್ಲಿ ನಾವಿಬ್ರು ಬ್ರದರ್ಸ್ ಇದ್ದಂತೆ ಅಂತ ಸಿಎಂ ಸಿದ್ದರಾಮಯ್ಯ ಒಗ್ಗಟ್ಟಿನ ಮಂತ್ರ ಪಠಿಸಿದ್ದಾರೆ. ಆದರೆ ಮಂಗಳೂರಲ್ಲಿ ಈಡಿಗ ಸಮುದಾಯದ ಧರ್ಮಗುರು ನಾರಾಯಣ ಗುರುಗಳ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅಹಿಂದ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಅದರಲ್ಲೂ ಈಡಿಗ ಸಮುದಾಯದ ಬಿಕೆ ಹರಿಪ್ರಸಾದ್ ನೇತೃತ್ವದಲ್ಲೇ ಈ ಕಾರ್ಯಕ್ರಮ ನಡೆದಿತ್ತು. ಸಿಎಂ ಸಿದ್ದರಾಮಯ್ಯ ಅಹಿಂದ ಶಕ್ತಿ ಪ್ರದರ್ಶನಕ್ಕೆ ಕೌಂಟರ್ ಕೊಡುವಂತೆ ಇದೀಗ ಡಿಕೆಶಿ ಪರ ಹಿಂದುಳಿದ ವರ್ಗಗಳ 18 ಸ್ವಾಮೀಜಿಗಳ ಒಕ್ಕೂಟ ಅಖಾಡಕ್ಕಿಳಿದಿದೆ. ರಾಜ್ಯದ ಮುಖ್ಯಮಂತ್ರಿ ಆಗಲು ಡಿಕೆಶಿ ಯೋಗ್ಯ ವ್ಯಕ್ತಿ. ಕೊಟ್ಟ ಮಾತಿನಂತೆ ಹೈಕಮಾಂಡ್ ನಡೆಯಬೇಕು ಎಂದ ಶ್ರೀಗಳು. ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠದ ಪೀಠಾಧಿಪತಿ ಈಡಿಗ ಸಮುದಾಯದ ಸ್ವಾಮೀಜಿ ಪ್ರಣವಾನಂದ ಶ್ರೀಗಳ ನೇತೃತ್ವದಲ್ಲಿ ನಿನ್ನೆ ಅಹಿಂದ ಸ್ವಾಮೀಜಿಗಳು ಡಿಕೆಶಿಯನ್ನ ಭೇಟಿಯಾದರು. ಸದಾಶಿವನಗರದ ಮನೆಯಲ್ಲಿ ಭೇಟಿ ಮಾಡಿ ಸಿಎಂ ಆಗಬೇಕು ಅಂತ ಬೆಂಬಲ ಸೂಚಿಸಿದ್ರು. ನಿಮ್ಮ ನೇತೃತ್ವದಲ್ಲಿ ಅತಿ ಹಿಂದುಳಿದ ವರ್ಗಗಳ ಸಮಾವೇಶ ಬೆಂಗಳೂರಲ್ಲಿ ನಡೆಯಬೇಕು ಅಂತ ಮನವಿ ಮಾಡಿದ್ರು. ಬಳಿಕ ಮಾತನಾಡಿದ ಪ್ರಣವಾನಂದ ಸ್ವಾಮೀಜಿ, ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಆಗುವ ಯೋಗ್ಯತೆ ಮತ್ತು ಹಕ್ಕು ಎರಡೂ ಇದೆ. ಹೈಕಮಾಂಡ್ ಕೊಟ್ಟ ಮಾತಿನಂತೆ ನಡೆದು ಮುಖ್ಯಮಂತ್ರಿ ಮಾಡಬೇಕು. ನಮ್ಮೆಲ್ಲರ ಸಂಪೂರ್ಣ ಬೆಂಬಲ ಅವರಿಗೆ ಅಂತ ಹೇಳಿದ್ರು. ಈಡಿಗ ಸಮಾಜ, ಉಪ್ಪಾರ ಸಮಾಜ, ವಾಲ್ಮೀಕಿ ಸಮಾಜ, ಛಲವಾದಿ ಸಮಾಜ, ವಿಶ್ವಕರ್ಮ ಸಮುದಾಯ, ಕುಂಬಾರ ಸಮುದಾಯ ಹಾಗೂ ಹಡಪಾದ ಸಮುದಾಯ ಹಾಗೂ ಕೋಲಿ ಸಮುದಾಯ ಹಾಗೂ ಹೂಗಾರ ಸಮುದಾಯ, ಹೀಗೆ ಅದು ನಾಯಕ ಸಮುದಾಯ. ಆದ್ದರಿಂದ ಇಷ್ಟೆಲ್ಲ ಸಮುದಾಯಗಳು ಬಂದು ನಾವು ಅವರಲ್ಲಿ ಮನವಿ ಮಾಡಿರೋದು ಒಂದೇ, ಬರುವ ದಿನಗಳಲ್ಲಿ ಅರಮನೆ ಮೈದಾನದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿರತಕ್ಕಂಥೊಂದು ಅತಿ ಹಿಂದುಳಿದ ವರ್ಗಗಳ ಮಠಾಧೀಶರ ಒಕ್ಕೂಟದ ನೇತೃತ್ವದಲ್ಲಿ ಒಂದು ಬೃಹತ್ ಸಮಾವೇಶನೆ ಮಾಡಬೇಕು. ಅದನ್ನ ಲೀಡರ್ಶಿಪ್ ತಾವು ತೆಗೆದುಕೊಳ್ಳಬೇಕು. ತಾವು ಕೂಡ ಈ ರಾಜ್ಯದ ಒಬ್ಬ ಹಿಂದುಳಿದ ವರ್ಗದ ನಾಯಕರು ಆಲ್ರೆಡಿ ಇದ್ದೀರಿ, ಅವ್ರ ಯೋಗ್ಯತೆ ಇದೆ, ಹಕ್ಕಿದೆ. ಆದ್ದರಿಂದ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಯಾವುದೂ ಕೂಡ ಲೇಟ್ ಆಗಬಾರ್ದು. ಅವರು ಕೂಡಲೇ ಹಾಗೂ ಕೊಟ್ಟ ಮಾತು ಪ್ರಕಾರ ಹೈಕಮಾಂಡು ಕೂಡ ನಡ್ಕೋಬೇಕಾಗುತ್ತೆ. ಇನ್ನು ಸ್ವಾಮೀಜಿಗಳ ಬೆಂಬಲ ಕುರಿತು ಪ್ರತಿಕ್ರಿಯಿಸಿರುವ ಡಿಸಿಎಂ ಡಿಕೆಶಿ, ಅವರ ಪ್ರೀತಿಗೆ ನಾನು ಮಾತನಾಡಲು ಹೋಗಲ್ಲ ಎಂದ ಡಿಕೆ, ಯಾರು ಬೇಕಾದರೂ ಮಾತನಾಡಬಹುದು, ಅಂತಿಮವಾಗಿ ನಮ್ಮ ಪಕ್ಷ ತೀರ್ಮಾನಿಸುತ್ತದೆ ಅಂತ ಹೇಳಿದ್ದಾರೆ. ನಾನು ಅವರ ಪ್ರೀತಿಗೆ ನಾನೇನು ಮಾತಾಡಕ್ಕೆ ಹೋಗಲ್ಲ. ಇದೆಲ್ಲ ಅವ್ರ ಆಸೆ ಯಾರು ಬೇಕಾದ್ರೂ ಮಾತಾಡ್ಬೋದು. ಅದು ನಮ್ಮ ಪಕ್ಷ ಅಂತ ನಾನು ಮುಖ್ಯಮಂತ್ರಿಗಳು ಇಬ್ಬರು ಹೇಳಿದ್ವಿ, ಪಕ್ಷ ತೀರ್ಮಾನ ಮಾಡೋದು. ಸತೀಶ್ ಜಾರಕಿಹೊಳಿ ಬೆಂಬಲ ಕೇಳಿದ್ರ ಡಿಕೆ ಶಿವಕುಮಾರ್. ಪವರ್ ಶೇರಿಂಗ್ ಹಗ್ಗ ಜಗ್ಗಾಟದ ನಡುವೆನೆ ಡಿಸಿಎಂ ಡಿಕೆಶಿ ಮತ್ತು ಸಿದ್ದರಾಮಯ್ಯರ ಆಪ್ತ ಸಚಿವ ಸತೀಶ್ ಜಾರಕಿಹೊಳಿ ಖಾಸಗಿ ಮದುವೆ ಕಾರ್ಯಕ್ರಮವೊಂದರಲ್ಲಿ ಮುಖಾಮುಖಿ ಮಾತುಕತೆ ನಡೆಸಿರುವುದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಇತ್ತೀಚಿನ ದಿನದಲ್ಲಿ ಇಬ್ಬರೂ ನಾಯಕರ ನಡುವಿನ ಎರಡನೇ ಭೇಟಿ ಇದಾಗಿದೆ. ಸಿಎಂ ಹುದ್ದೆ ಆಕಾಂಕ್ಷಿಯಾಗಿರುವ ಡಿಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಬೆಂಬಲ ಕೇಳಿದ್ರ ಅನ್ನೋ ಪ್ರಶ್ನೆ ಎದ್ದಿತ್ತು. ಆದ್ರೆ ಇದನ್ನ ಉಭಯ ನಾಯಕರು ತಳ್ಳಿ ಹಾಕಿದ್ದಾರೆ. ಪಾಲಿಟಿಕ್ಸ್ ಅಲ್ಲಿ ಬಾಂಧವ್ಯ, ನಂಟಸ್ತನ, ಸ್ನೇಹ ಎಲ್ಲ ಇದ್ದೇ ಇರ್ತದೆ. ಯಾವುದು ಭೇಟಿಯಾದಿ ಸಂದರ್ಭಗಳು ಅಲ್ಲ. ನೀವು ಭೇಟಿಯಾದಿ ಯಾಕಂದ್ರೆ ಮದುವೆ ಇತ್ತು, ಅದು ನಾವು ಮದುವೆ ಹೋಗಿದ್ವಿ, ಅವ್ರ ಮದುವೆ, ಅವ್ರಿಗೂ ಆಪ್ತರಿಗೆ ನಮಗೂ ಆಪ್ತರ. ಸೊ ಬಂದ ಸಂದರ್ಭದಲ್ಲಿ ಭೇಟಿಯಾದ್ವಿ, ಅವರು ಕೂಡ ನಮ್ಮ ಜೊತೆ ಊಟ ಕೂತಿದ್ದು ಜೊತೆಯಲ್ಲಿದ್ರು. ಈ ಮಧ್ಯೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪುತ್ರ ಸಚಿವ ಪ್ರಿಯಾಂಕ್ ಖರ್ಗೆ ನಿನ್ನೆ ಡಿಸಿಎಂ ಡಿಕೆಶಿ ನಿವಾಸಕ್ಕೆ ಭೇಟಿ ನೀಡಿದ್ರು. 1 ಗಂಟೆ ಮಾತುಕತೆ ನಡೆಸಿದ್ರು. ಆದ್ರೆ ಅದೇನೇನ್ ಮಾತುಕತೆ ನಡೀತು ಅನ್ನೋದು ನಿಗೂಢವಾಗಿದೆ. ಹಾಸನದಲ್ಲಿ ಸಮಾವೇಶ, ಇಂದು ಸಿಎಂ ಡಿಸಿಎಂ ಒಟ್ಟಿಗೆ ಪ್ರಯಾಣ. ಹಾಸನದಲ್ಲಿ ಸರ್ಕಾರದ ಸೇವೆಗಳ ಸಮರ್ಪಣಾ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ವಿವಿಧ ಇಲಾಖೆಗಳ 70,000ಕ್ಕೂ ಹೆಚ್ಚು ಫಲಾನುಭವಿಗಳು ಭಾಗಿಯಾಗಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ಇಬ್ಬರು ಹೆಲಿಕಾಪ್ಟರ್ನಲ್ಲಿ ಒಟ್ಟಿಗೆ ಈ ಕಾರ್ಯಕ್ರಮಕ್ಕೆ ತೆರಳಲಿದ್ದಾರೆ.
ಇನ್ನೊಂದೆಡೆ ಕಾಂಗ್ರೆಸ್ ಪಾಳೆಯದ ಬೆಳವಣಿಗೆ ಬಗ್ಗೆ ಬಿಜೆಪಿ ನಾಯಕರು ಕುಹಕವಾಡುವುದನ್ನ ಮುಂದುವರೆಸಿದ್ದಾರೆ. ಬಿಜೆಪಿಯನ್ನು ಎದುರಿಸುವಂಥದ್ದಕ್ಕೆ ನಾವೆಲ್ಲರೂ ಕೂಡ ಒಟ್ಟಾಗಿರಬೇಕು ಅನ್ನೋದು ಹೇಳಿದ್ದಾರೆ. ಅಂದರೆ ಭಯ ಬಿದ್ದಿದ್ದಾರೆ ಅಂತ ಆಯ್ತಲ್ಲ, ಇಲ್ಲಾಂದ್ರೆ ಇಷ್ಟೊಂದು ತಯಾರಿ ಏನು ಮಾಡಬೇಕಾಯ್ತು? ಅಂದರೆ ಒಡಕಿರೋದು ಸತ್ಯ ಆಯಿತು, ಸರ್ಕಾರದಲ್ಲಿ ಒಡಕಿರೋದು ಸತ್ಯ ಆಯಿತು, ಪಾರ್ಟಿಯಲ್ಲಿ ಒಡಕಿರೋದು ಸತ್ಯ ಆಯಿತು. ಇದೇ ನಾವು ಜನಗಳಿಗೆ ತಿಳಿಸ್ಬೇಕಾಯ್ತು. ಅದನ್ನು ಮುಖ್ಯಮಂತ್ರಿ ಬಾಯಿಂದಾನೇ ಹೇಳಿಸಿದ್ದೀರಿ ನಾವು. ಅದೇನೇ ಇರಲಿ, ಒಂದೊಮ್ಮೆ ಹಾಲಿ ಇರುವ ಸಿಎಂ ಸ್ಥಾನ ಕೈತಪ್ಪುವ ಸನ್ನಿವೇಶ ಉದ್ಭವಿಸಿದ್ರೆ ಅಹಿಂದ ದಾಳ ಉರುಳಿಸುವ ಪ್ಲಾನ್ ಸಿದ್ದರಾಮಯ್ಯರದ್ದು ಎನ್ನಲಾಗಿತ್ತು. ಈ ಬೆನ್ನಲ್ಲೇ ರಾಜ್ಯದ ಅತಿ ಹಿಂದುಳಿದ ವರ್ಗಗಳ ಸ್ವಾಮೀಜಿಗಳು ಡಿಕೆ ಶಿವಕುಮಾರ್ ಅವರ ಪರ ನಿಂತಿದ್ದಾರೆ. ಡಿಕೆಶಿ ನೇತೃತ್ವದಲ್ಲಿ ಅತಿ ಹಿಂದುಳಿದ ವರ್ಗಗಳ ಸಮಾವೇಶಕ್ಕೂ ಒತ್ತಾಯ ಕೇಳಿ ಬಂದಿರೋದು ಈಗ ಸಂಚಲನ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, TV9.